ಸಚಿವ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ನಡೆದಂಥ ಅಮಾನವೀಯ ಘಟನೆ, ಮಾತು ಬಾರದ ಮೂಕು ಜಾನುವಾರು ಏನು ಈಗಾಗಲೇ ಏನು ಕಾಮಧೇನು ಏನು ಹಾಲು ಕೊಡ್ತದ ಗೋವು ಅದನ್ನು ಕೆಚ್ಚಿ ಕಟ್ ಮಾಡಿದ್ದಾರೆ. ಇದು ನಿಜಕ್ಕೂ ಎಲ್ಲೋ ಒಂದು ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ಅಂತ ಹೇಳ್ಬೋದು. ನಮ್ಮ ಜೊತೆ ಪಶು ಸಂಗೋಪನೆ ಮಾಜಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಇದ್ದಾರೆ. ಸರ್, ಸಾಕಷ್ಟು ಕಾಯ್ದೆಗಳನ್ನು ನೀವು ತಂದಿರಿ, ಆದರೆ ಈ ಒಂದು ಘಟನೆ ನಿಜಕ್ಕೂ ಎಷ್ಟು ನೋವಾಗಿದೆ ಸರ್ ತಮಗೆ? ಗೋಮಾತಾಗೆ ಜಯವಾಗಲಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ವರ್ಷ ಆಗಿದೆ. ಕಂಟಿನ್ಯೂ ಕಸಾಯಿಖಾನಾಗಳು ಹೋಗ್ತಾ ಇದೆ. ನಿನ್ನೆ ಘಟನಾ ಭಾಳ ಗಂಭೀರ ಘಟನೆ ಮಾಡಿದ್ದಾರೆ. ನಾನು ತೀವ್ರ ಖಂಡನೆ ಮಾಡ್ತೀನಿ. ಜಮೀರ್ ಖಾನ್ ಅಹಮದ್ ಅವರೇ ಜನರಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಿನ್ನೆ ಬಂದು ನಾನು ಅಕೋಳ್ ಕೊಡ್ತೀನಿ ಪೈಲೆ ಅರೆಸ್ಟ್ ಮಾಡಿರಿ, ಅವರಿಗೆ ಶಿಕ್ಷೆ ಆಗಲಿ, ಅವರಿಗೆ ಫಾಸಿ ಕೊಡ್ರಿ, ನೋಡೋಣ ಫಾಸಿ ಶಿಕ್ಷೆ ಕೊಡ್ರಿ. ಕಾಂಗ್ರೆಸ್ ಸರ್ಕಾರ ಅವರು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ನಾನು ತಪಸ್ವಿರೋದ್ರು ಕರ್ಮ ತಗೊಳ್ತೀನಿ. ಕರ್ಮ ಬೇಡ, ಅರೆಸ್ಟ್ ಮಾಡಿರಿ, ಫಾಸಿ ಶಿಕ್ಷೆ ಮಾಡ್ತೀರಿ. ಅರೆಸ್ಟ್ ಆಗಿದೆ, ಆಲ್ರೆಡಿ ಏನು ಶಿಕ್ಷೆ ಆಗಬೇಕು? ಅರೆಸ್ಟ್ ಆಗಿದೆ, ಬಿಹಾರ್ ಮೂಲದವಿದ್ದ ನಮ್ಮ ಡಿಮಾಂಡ್ ಏನಿದೆ, ನಮ್ಮ ಗೋಮಾತಾಗೆ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನು ಭೀ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಸರಿಯಾಗಿ ನೋಡ್ತಾ ಇಲ್ಲ. ಯಾರು ನಮ್ಮ ಧರ್ಮನಲ್ಲಿ, ಹಿಂದೂ ಧರ್ಮನಲ್ಲಿ ಗೋಮಾತಾಗೆ ತಾಯಿ ಸ್ಥಾನ ಇದೆ, ಈಕ್ವಲ್ ಟು ತಾಯಿ. ನಾವು ಪೂಜಾ ಮಾಡ್ತೀವಿ, ನಮ್ಮ ಹಾಲು ಕೊಡ್ತಾರೆ, ಕಾಮಧೇನು ಹೇಳ್ತೀನಿ. ಆದರೆ ಕೂಡ ಈ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೂರ್ತಿ ಕಸಾಯಿಖಾನ ರೋಜ್ ರಾಸ್ ಆಗ್ತಾ ಇದೆ. ಇಲ್ಲಿ ಗೋವಾ ಹೋಗ್ತಾ ಇದೆ, ಇಲ್ಲಿ ಹೈದರಾಬಾದ್ ಹೋಗ್ತಾ ಇದೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಏನೇನು ನೋಡಲ್ಲ. ನಿನ್ನೆ ತಮ್ಮ ಟಿ ವಿ ಮಾಧ್ಯಮದ ಪ್ರಸಾರ ಆದಮೇಲೆ ಬೇಕಂತೂ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾನು ಕ್ರಮ ತಗೊಳ್ತೀನಿ. ಆಮೇಲೆ ಜಮೀರ್ ಅಹಮದ್ ಖಾನ್ ಹೋಗ್ತಾರೆ, ನಾನು ಅಕೋಳ್ ಕೊಡ್ತೀನಿ. ನಾವು ಕೊಡ್ತೀರಿ, ತಾವು ಯಾಕೆ ಕೊಡ್ತೀರಿ? ಅಕೋಳ್ ಕಟ್ ಮಾಡ್ತೀರಿ ತಾವೇ, ಕೊಡ್ತೀರಿ ತಾವೇ, ಅಕೋಳ್ ಕಟ್ ಮಾಡಿ ತಾವೇ ತಮ್ಮ ಕಾನ್ಸ್ಟಿಟ್ಯೂಷನ್ ಆಗಿದೆ, ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲ ಕಿಡಿಗಾರಿಗೆ. ಆ ಕ್ಷೇತ್ರಕ್ಕೆ ಭೇಟಿಯಾಗ ಆಕಳಿಸ್ಕೊಡ್ತಾರೆ ನೀವು? ನಾನು 100% ನಮ್ಮ ಗ್ರಾಮ ಸಂಚಾರ ನಡೀತಾ ಇದೆ. ಈ ಗ್ರಾಮ ಸಂಚಾರ 30 ತಾರೀಕಿಗೆ ಪೂರ್ಣ ಆಗುತ್ತೆ. ಗ್ರಾಮ ಸಂಚಾರ ಮುಗಿದ ಮೇಲೆ ನಾನು ಕಾನ್ಸ್ಟಿಟ್ಯೂಷನ್ ಭೇಟಿ ಮಾಡ್ತೀನಿ, ರೈತರ ಚರ್ಚೆ ಮಾಡ್ತೀನಿ. ನಮ್ಮ ಕೊಟ್ಟು ತಾಯಿ, ನಾನು ಗೋಮಾತಾ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮ ಕಡೆಯಿಂದ ನಾನು ಎಷ್ಟು ಜನರಿಗೆ ಗಾಯ ಆಗಿದೆ ಅವರಿಗೆ ನಾವು ಕೊಡ್ತೀವಿ. ಸರ್, ಟೋಟಲಿ ಅಂದರೆ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಘಟನೆ ಇವತ್ತು ಒಂದು ಆಕಳು ನೀವು ಕೊಡ್ತೀರಿ, ಅದರ ಆಕಳಿಗಾದಂಥ ನೋವು ಆ ಒಂದು ಆರೋಪಿಗಳಿಗೆ ಆಗಬೇಕಲ್ಲ ಸರ್ ಶಿಕ್ಷೆ? ಯಾರಿಷ್ಟು ನೋವು ಕೊಟ್ಟರೆ ಒಂದು ಆಕಳು ಹೋಗುತ್ತಾ ಆ ಕುಡಿದ ಅಮಲ್ನಲ್ಲಿ ಮಾಡಿದಾನ, ಹಾಂಗೆ ಮಾಡಿದಾನ ಅಂತ ಏನೋ ಹೇಳ್ತಾ ಇದ್ದಾರೆ. ಯಾವ ರೀತಿ ಒಂದು ಶಿಕ್ಷೆ ಆಗಬೇಕಾಗ್ತದೆ? ಮುಖಪ್ರಾಣಿಗೆ ಅವರು ರೋಡ್ವಾಸವಾದಿ ಕಡತನ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಫಾಸಿ ಆಗಬೇಕು. ಆಮೇಲೆ ಕಾಂಗ್ರೆಸ್ ಸರ್ಕಾರವು ಕಠಿಣ ಶಿಕ್ಷೆ ಕೊಡಬೇಕು. ಯಾಕಂದರೆ ಅವರು 2 ವರ್ಷ ನೋಡ್ತಾ ಇದ್ದೀನಿ ನಾನು. ಈಗ ನಾನು ಏನೇನು ಮಾಡಿದೀವಿ, ಪುನರ್ ದತ್ತೆ ಯೋಜನೆ ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ರು. ಪ್ರಾಣಿ ಸಹಾಯವಾಣಿ ಕೇಂದ್ರ ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ರು. ಪ್ರಾಣಿ 1962 ಆಂಬುಲೆನ್ಸ್ ಮಾಡಿದ್ದೀನಿ, ಎಲ್ಲಿ ಭೀ ನಡ್ತಾ ಇಲ್ಲ. ಆಮೇಲೆ ನಾನು ಏನು ಮಾಡಿದ್ದೀವಿ, ಈ ಪೂರ್ತಿ ಗೋಹತ್ಯೆ ನಿಷೇಧ ಕಾನೂನು ನಾಮಕೆ ವಾಸ್ತೆ ಇದೆ, ಹೆಸರು ಅಷ್ಟೇ, ಬಾಕಿ ಇಂಪ್ಲಿಮೆಂಟ್ ಇಲ್ಲ. ಈ ಮಂತ್ರಿ ಅಸಹಾಯ ಮಂತ್ರಿ ಇದೆ, ಮಂತ್ರಿಗೆ ಏನು ಭೀ ನಾಚಿಕೆ ಬರಲ್ಲ. ಅವ್ರಿಗೆ ಎಲ್ಲಿ ಹೋಗ್ತಾ ಇಲ್ಲ, ವಿಸಿಟ್ ಮಾಡ್ತಾ ಇಲ್ಲ, ಜಿಲ್ಲಾಗೆ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವ ಮಂತ್ರಿ ರೀ? ಪಶುಸಂಗೋಪನೆ ಸಚಿವರಾಗಿ ಪಶುಗಳ ಬಗ್ಗೆ, ಜಾನುವಾರುಗಳ ಬಗ್ಗೆ, ಒಂದು ಜಾನುವಾರು ತಾಯಿ ದೇವ್ರು ಅಂತ ಹೇಳಿದ್ರೆ ನೀವು ಏನೇನು ಕಾನೂನುಗಳು ತಂದಿರಿ, ನಿಯಮಗಳು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಕ್ಲೋಸ್ ಮಾಡ್ಯಾರ. ಭಾಳ ತೀವ್ರ ನಾನು ವಿರೋಧ ಮಾಡ್ತೀವಿ. ಈ ಎಲ್ಲ ಬ್ಯಾಟ್ಸ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾರೆ, ಹಿಂದೂಗೆ ಸಪೋರ್ಟ್ ಮಾಡಲ್ಲ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅವ. ಆಮೇಲೆ ಈಗ ನಾನು ಹೇಳ್ತಾ ಇದ್ದೀನಿ, 2 ವರ್ಷದಿಂದ ನಾನೇನು ಸ್ಕೀಮ್ ಮಾಡಿದ್ದೀನಿ, ನಾನು ಎಲ್ಲ ಸ್ಕೀಮ್ ಕ್ಲೋಸ್ ಮಾಡ್ಯಾರ. ಯಾವ ಪ್ರಾಣಿ ಸಹಾಯವಾಣಿ ಕೇಂದ್ರ ಕ್ಲೋಸ್ ಮಾಡ್ಯಾರ, ಪ್ರಾಣಿ ಕಲ್ಯಾಣ ಮಂಡಳಿ ದುಡ್ಡು ಕೊಡ್ತಾ ಇಲ್ಲ, ನಾಮಿನೇಟ್ ಮಂಡಳಿ ಮಾಡಿಲ್ಲ. ಆಮೇಲೆ 1962 ಆಂಬುಲೆನ್ಸು ನಾನು ಹೇಳಿದ್ದೀನಿ 2 ಟೈಮ್ ಮಾಡಿರಿ, ಒಂದೇ ಟೈಮ್ ಮಾಡ್ಯಾರ. ಆಮೇಲೆ ಎಲ್ಲಿ ಭೀ 1962 ಆಂಬುಲೆನ್ಸ್ ಎಲ್ಲಿ ಭೀ ಕಾಣ್ತಾ ಇಲ್ಲ. ಅವರು ಟೈರ್ ಬಸ್ಟ್ ಆಗಿದೆ, ನಾನು ಹೊಸ ಕೊಡಿಸಿ 2 ವರ್ಷ ಆಗಿಲ್ಲ, ಮೇಂಟೆನೆನ್ಸ್ ಆಗಿದೆ. ಅದಕ್ಕೆ ಸರ್ಕಾರ ದಿವಾಳಿ ಆಗಿದೆ. ಈ ನಮ್ಮ ಹಸುಗಳವರು ಪಾಪ ತಟ್ಟತ್ತೆ, ಈ ಸರ್ಕಾರ ಹೋಗುತ್ತೆ. ಸಚಿವ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ನಡೆದಂಥ ಅಮಾನವೀಯ ಘಟನೆ, ಮಾತು ಬಾರದ ಮೂಕು ಜಾನುವಾರು ಏನು ಈಗಾಗಲೇ ಏನು ಕಾಮಧೇನು ಏನು ಹಾಲು ಕೊಡ್ತದ ಗೋವು ಅದನ್ನು ಕೆಚ್ಚಿ ಕಟ್ ಮಾಡಿದ್ದಾರೆ. ಇದು ನಿಜಕ್ಕೂ ಎಲ್ಲೋ ಒಂದು ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ಅಂತ ಹೇಳ್ಬೋದು. ನಮ್ಮ ಜೊತೆ
ಪಶು ಸಂಗೋಪನೆ ಮಾಜಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಇದ್ದಾರೆ ಸರ್. ಸಾಕಷ್ಟು ಕಾಯ್ದೆಗಳನ್ನು ನೀವು ತಂದಿರಿ, ಆದರೆ ಈ ಒಂದು ಘಟನೆ ನಿಜಕ್ಕೂ ಎಷ್ಟು ನೋವಾಗಿದೆ ಸರ್ ತಮ್ಮ? ಗೋಮಾತಾಗೆ ಜಯವಾಗಲಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ವರ್ಷ ಆಗಿದೆ. ಕಂಟಿನ್ಯೂ ಕಸಾಯಿಖಾನಾಗಳು ಹೋಗ್ತಾ ಇದೆ. ನಿನ್ನೆ ಘಟನಾ ಭಾಳ ಗಂಭೀರ ಘಟನೆ ಮಾಡಿದ್ದಾರೆ. ನಾನು ತೀವ್ರ ಖಂಡನೆ ಮಾಡ್ತೀನಿ. ಜಮೀರ್ ಖಾನ್ ಅಹಮದ್ ಅವರೇ ಜನರಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಿನ್ನೆ ಬಂದು ನಾನು ಅಕೋಳ್ ಕೊಡ್ತೀನಿ ಪೈಲೆ ಅರೆಸ್ಟ್ ಮಾಡಿರಿ, ಅವರಿಗೆ ಶಿಕ್ಷೆ ಆಗಲಿ, ಅವರಿಗೆ ಫಾಸಿ ಕೊಡ್ರಿ, ನೋಡೋಣ ಫಾಸಿ ಶಿಕ್ಷೆ ಕೊಡ್ರಿ. ಕಾಂಗ್ರೆಸ್ ಸರ್ಕಾರ ಅವರು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ನಾನು ತಪಸ್ಸು ಕ್ರಮ ತಗೊಳ್ತೀನಿ. ಕ್ರಮ ಬೇಡ, ಅರೆಸ್ಟ್ ಮಾಡಿರಿ, ಫಾಸಿ ಶಿಕ್ಷೆ ಮಾಡ್ತೀರಿ. ಅರೆಸ್ಟ್ ಆಗಿದೆ ಆಲ್ರೆಡಿ. ಏನು ಶಿಕ್ಷೆ ಆಗಬೇಕು? ಅರೆಸ್ಟ್ ಆಗಿದೆ, ಬಿಹಾರ ಮೂಲದವಿದ್ದ ನಮ್ಮ ಡಿಮಾಂಡ್ ಏನಿದೆ, ನಮ್ಮ ಗೋಮಾತಾಗೆ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಏನು ಭೀ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಸರಿಯಾಗಿ ನೋಡ್ತಾ ಇಲ್ಲ. ಯಾರು ನಮ್ಮ ಧರ್ಮನಲ್ಲಿ, ಹಿಂದೂ ಧರ್ಮನಲ್ಲಿ ಗೋಮಾತಾಗೆ ತಾಯಿ ಸ್ಥಾನ ಇದೆ, ಈಕ್ವಲ್ ಟು ತಾಯಿ. ನಾವು ಪೂಜೆ ಮಾಡ್ತೀವಿ, ನಮ್ಮ ಹಾಲು ಕೊಡ್ತಾರೆ, ಕಾಮಧೇನು ಹೇಳ್ತೀನಿ. ಆದರೆ ಕೂಡ ಈ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೂರ್ತಿ ಕಸಾಯಿಖಾನ ರೋಜ್ ರಾಸ್ ಆಗ್ತಾ ಇದೆ. ಇಲ್ಲಿ ಗೋವಾ ಹೋಗ್ತಾ ಇದೆ, ಇಲ್ಲಿ ಹೈದರಾಬಾದ್ ಹೋಗ್ತಾ ಇದೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಏನೇನು ನೋಡಲ್ಲ. ನಿನ್ನೆ ತಮ್ಮ ಟಿ ವಿ ಮಾಧ್ಯಮದ ಪ್ರಸಾರ ಆದಮೇಲೆ ಬೇಕಂತೂ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾನು ಕ್ರಮ ತಗೊಳ್ತೀನಿ. ಆಮೇಲೆ ಜಮೀರ್ ಅಹಮದ್ ಖಾನ್ ಹೋಗ್ತಾರೆ, ನಾನು ಅಕೋಳ್ ಕೊಡ್ತೀನಿ. ನಾವು ಕೊಡ್ತೀರಿ, ತಾವು ಯಾಕೆ ಕೊಡ್ತೀರಿ? ಅಕೋಳ್ ಕಟ್ ಮಾಡ್ತೀರಿ ತಾವೇ, ಕೊಡ್ತೀರಿ ತಾವೇ, ಅಕೋಳ್ ಕಟ್ ಮಾಡೋದು ತಾವೇ ತಮ್ಮ ಕಾನ್ಸ್ಟಿಟ್ಯೂಷನ್ ಆಗಿದೆ, ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲ ಕಿಡಿಗಾರಿಗೆ. ಆ ಕ್ಷೇತ್ರಕ್ಕೆ ಭೇಟಿಯಾಗ ಭೇಟಿಯಾಗ ಆಕಳಿಸ್ಕೊಡ್ತಾರೆ ನೀವು? ನಾನು 100% ನಮ್ಮ ಗ್ರಾಮ ಸಂಚಾರ ನಡೀತಾ ಇದೆ. ಈ ಗ್ರಾಮ ಸಂಚಾರ 30 ತಾರೀಕಿಗೆ ಪೂರ್ಣ ಆಗುತ್ತೆ. ಗ್ರಾಮ ಸಂಚಾರ ಮುಗಿದ ಮೇಲೆ ನಾನು ಕಾನ್ಸ್ಟಿಟ್ಯೂಷನ್ ಭೇಟಿ ಮಾಡ್ತೀನಿ, ರೈತರ ಚರ್ಚೆ ಮಾಡ್ತೀನಿ. ನಮ್ಮ ಕೊಟ್ಟು ತಾಯಿ, ನಾನು ಗೋಮಾತಾ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮ ಕಡೆಯಿಂದ ನಾನು ಎಷ್ಟು ಜನರಿಗೆ ಗಾಯ ಆಗಿದೆ ಅವರಿಗೆ ನಾವು ಕೊಡ್ತೀವಿ. ಸರ್, ಟೋಟಲಿ ಅಂದ್ರೆ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಘಟನೆ ಗೊತ್ತ, ಒಂದು ಆಕಳು ನೀವು ಕುಡಿದ್ರಿ, ಅದರ ಆಕಳಿಗಾದಂಥ ನೋವು ಆ ಒಂದು ಆರೋಪಿಗಳಿಗೆ ಆಗಬೇಕಲ್ಲ ಸರ್ ಶಿಕ್ಷೆ. ಯಾರಿಷ್ಟು ನೋವು ಕೊಟ್ಟರೆ ಒಂದು ಆಕಳು ಹೋಗುತ್ತಾ ಆ ಕುಡಿದ ಅಮಲ್ನಲ್ಲಿ ಮಾಡಿದಾನ, ಹಾಂಗೆ ಮಾಡಿದಾನ ಅಂತ ಏನೋ ಹೇಳ್ತಾ ಇದ್ದಾರೆ. ಯಾವ ರೀತಿ ಒಂದು ಶಿಕ್ಷೆ ಆಗ್ಬೇಕಾಗ್ತದೆ? ಮುಖಪ್ರಾಣಿಗೆ ಅವರು ರೋಡ್ರಾಸ್ವಾದಿ ಕಡತನ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಫಾಸಿ ಆಗಬೇಕು. ಆಮೇಲೆ ಕಾಂಗ್ರೆಸ್ ಸರ್ಕಾರವು ಕಠಿಣ ಶಿಕ್ಷೆ ಕೊಡಬೇಕು. ಯಾಕಂದರೆ ಅವರು 2 ವರ್ಷ ನೋಡ್ತಾ ಇದ್ದೀನಿ ನಾನು. ಈಗ ನಾನು ಏನೇನು ಮಾಡಿದೀವಿ, ಪುನರ್ ದತ್ತೆ ಯೋಜನೆ ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ರು. ಪ್ರಾಣಿ ಸಹಾಯವಾಣಿ ಕೇಂದ್ರ ಮಾಡಿದ್ದೀನಿ, ಕ್ಲೋಸ್ ಮಾಡಿದ್ರು. ಪ್ರಾಣಿ 1962 ಆಂಬುಲೆನ್ಸ್ ಮಾಡಿದ್ದೀನಿ, ಎಲ್ಲಿ ಭೀ ನಡ್ತಾ ಇಲ್ಲ. ಆಮೇಲೆ ನಾನು ಏನು ಮಾಡಿದ್ದೀವಿ, ಈ ಪೂರ್ತಿ ಗೋಹತ್ಯೆ ನಿಷೇಧ ಕಾನೂನು ನಾಮಕೆ ವಾಸ್ತೆ ಇದೆ, ಹೆಸರು ಅಷ್ಟೇ, ಬಾಕಿ ಇಂಪ್ಲಿಮೆಂಟ್ ಇಲ್ಲ. ಈ ಮಂತ್ರಿ ಅಸಹಾಯ ಮಂತ್ರಿ ಇದೆ, ಮಂತ್ರಿಗೆ ಏನು ಭೀ ನಾಚಿಕೆ ಬರಲ್ಲ. ಅವ್ರಿಗೆ ಎಲ್ಲಿ ಹೋಗ್ತಾ ಇಲ್ಲ, ವಿಸಿಟ್ ಮಾಡ್ತಾ ಇಲ್ಲ, ಜಿಲ್ಲಾಗೆ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವ ಮಂತ್ರಿ ರೀ? ಪಶುಸಂಗೋಪನೆ ಸಚಿವರಾಗಿ ಪಶುಗಳ ಬಗ್ಗೆ, ಜಾನುವಾರುಗಳ ಬಗ್ಗೆ, ಒಂದು ಜಾನುವಾರು ತಾಯಿ ದೇವ್ರು ಅಂತ ಹೇಳಿದ್ರೆ ನೀವು ಏನೇನು ಕಾನೂನುಗಳು ತಂದಿರಿ, ನಿಯಮಗಳು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಕ್ಲೋಸ್ ಮಾಡ್ಯಾರ. ಭಾಳ ತೀವ್ರ ನಾನು ವಿರೋಧ ಮಾಡ್ತೀವಿ. ಈ ಎಲ್ಲ ಬ್ಯಾಟ್ಸ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾರೆ, ಹಿಂದೂಗೆ ಸಪೋರ್ಟ್ ಮಾಡಲ್ಲ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅವ. ಆಮೇಲೆ ಈಗ ನಾನು ಹೇಳ್ತಾ ಇದ್ದೀನಿ, 2 ವರ್ಷದಿಂದ ನಾನೇನು ಸ್ಕೀಮ್ ಮಾಡಿದ್ದೀನಿ, ನಾನು ಎಲ್ಲ ಸ್ಕೀಮ್ ಕ್ಲೋಸ್ ಮಾಡ್ಯಾರ. ಯಾವ ಪ್ರಾಣಿ ಸಹಾಯವಾಣಿ ಕೇಂದ್ರ ಕ್ಲೋಸ್ ಮಾಡ್ಯಾರ, ಪ್ರಾಣಿ ಕಲ್ಯಾಣ ಮಂಡಳಿ ದುಡ್ಡು ಕೊಡ್ತಾ ಇಲ್ಲ, ನಾಮಿನೇಟ್ ಮಂಡಳಿ ಮಾಡಿಲ್ಲ. ಆಮೇಲೆ 1962 ಆಂಬುಲೆನ್ಸು ನಾನು ಹೇಳಿದ್ದೀನಿ 2 ಟೈಮ್ ಮಾಡಿರಿ, ಒಂದೇ ಟೈಮ್ ಮಾಡ್ಯಾರ. ಆಮೇಲೆ ಎಲ್ಲಿ ಭೀ 1962 ಆಂಬುಲೆನ್ಸ್ ಎಲ್ಲಿ ಭೀ ಕಾಣ್ತಾ ಇಲ್ಲ. ಅವರು ಟೈರ್ ಬಸ್ಟ್ ಆಗಿದೆ, ನಾನು ಹೊಸ ಕೊಡಿಸಿ 2 ವರ್ಷ ಆಗಿಲ್ಲ, ಮೇಂಟೆನೆನ್ಸ್ ಆಗಿದೆ. ಅದಕ್ಕೆ ಸರ್ಕಾರ ದಿವಾಳಿ ಆಗಿದೆ. ಈ ನಮ್ಮ ಹಸುಗಳವರು ಪಾಪ ತಟ್ಟತ್ತೆ, ಈ ಸರ್ಕಾರ ಹೋಗುತ್ತೆ.